ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ತನಿಪ್ರಿಯ ಬ್ಲಾಗ್ಸ್ ಅಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ದಿನದಲ್ಲಿ ನೀವು 4ರಿಂದ 5 ಸೀರೆಗೆ ಕುಚ್ಚನ್ನ ಹಾಕ್ಬೋದು. ಆ ತರ ಡಿಸೈನ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಎಲ್ಲಾ ಡಿಸೈನ್ಗಳು ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಫಸ್ಟ್ ಡಿಸೈನ್ ಅನ್ನ ನೋಡೋಣ ಬನ್ನಿ. ಈ ಸೀರೆಯ ಕಲರ್ ಕಾಂಬಿನೇಷನ್ ಬಂದು ಲೈಟ್ ಗ್ರೀನ್ ಮತ್ತು ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಇಲ್ಲಿದೆ. ಬಾರ್ಡರ್ ಬಂದು ಈ ಥರ ಇದೆ. ಇದಕ್ಕೆ ಗೋಲ್ಡ್ ಕಲರ್ ಜರಿ ಬಂದಿದೆ. ಈ ಥರ ನಾನಿಲ್ಲಿ ಬ್ಲ್ಯಾಕ್ ಕಲರನ್ನು ಯೂಸ್ ಮಾಡಲ್ಲ, ಪಲ್ಲು ಕಲರ್ ತಗೋತೀನಿ. ಹಾಗೆ ಪಲ್ಲುನಲ್ಲಿ ಇರುವಂತಹ ಜರಿ ಗೋಲ್ಡ್ ಜರಿ ಅದೇ ಅಲ್ಲ, ಅದಕ್ಕೋಸ್ಕರ ಗೋಲ್ಡ್ ಕಲರನ್ನು ಯೂಸ್ ಮಾಡ್ತಿದ್ದೀನಿ. ಈ ಎರಡು ತರಹದ ಕಲರ್ಗಳನ್ನು ಯೂಸ್ ಮಾಡಿ ನಾನು ಇದಕ್ಕೆ ಕುಚ್ಚನ್ನು ಹಾಕಿ ತೋರಿಸ್ತೀನಿ. ಈ ಸೀರೆಗೆ ಯಾವ್ದು ಹೇಳಿದ್ದಾರೆ ಕಸ್ಟಮರ್ ಅದನ್ನು ನಾನು ನಿಮಗೆ ಇವಾಗ ಮಾಡಿ ತೋರಿಸ್ತೀನಿ. ಸಿಂಪಲ್ ಆಗಿದೆ. ಹಾಗೆ ನಾನಿಲ್ಲಿ ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋದಲ್ಲಿ. ನೋಡಿ, ಈ ಥರ ಥ್ರೆಡ್ ತಗೊಂಡಿದ್ದೀನಲ್ಲ, ಈ ಥರ ನಮ್ಮ ಹತ್ರ ಉಳಿದಿರುತ್ತೆ ನೋಡಿ, ಸಿಂಗಲ್. ಇದನ್ನು ಒಂದು ಎಷ್ಟಿರುತ್ತೆ ಅಷ್ಟನ್ನು ತಗೊಂಡು ನಾವು ಕುಚ್ಚನ್ನು ರೆಡಿ ಮಾಡೋದ್ರಿಂದ ನಮಗೆ ಕುಚ್ಚು ಕಟ್ಟೋದು ಬೇಗನೆ ಕಂಪ್ಲೀಟ್ ಆಗುತ್ತೆ. ಅಂದರೆ ಕುಚ್ಚು ರೆಡಿ ಮಾಡ್ಕೋತೀವಲ್ಲ, 150 ಎಳೆ ಇರ್ಬೋದು, ಎಷ್ಟು ಬೇಕೋ ಅಷ್ಟು ಎಳೆ ಮಾಡ್ಕೋತೀವಲ್ಲ. ಈ ಥರ 4 ಇದ್ದರೆ ನನಗೀಗ 160 ಎಳೆ ಬೇಕಂದರೆ ನಾನು ಒಂದು 40 ಸಲ ಸುತ್ತಕೊಂಡ್ರೆ ಸಾಕು, ನನಗೆ 160 ಎಳೆ ದಾರ ರೆಡಿ ಆಗುತ್ತೆ. ಒಂದು ವೇಳೆ 120 ಬೇಕಂದರೆ ಒಂದು 30 ಸಲ ಇದು ಎಲ್ಲ ಥ್ರೆಡ್ಗಳನ್ನು ಸೇರಿ ಸುತ್ತಕೊಂಡ್ರೆ ಬೇಗನೆ ಕಂಪ್ಲೀಟ್ ಆಗುತ್ತೆ. ನನ್ನ ಹತ್ರ ಉಳಿದಿರುವಂತಹ ಸೇಮ್, ಒಂದು ವೇಳೆ ಸಿಮಿಲರ್ ಇದ್ದರೂ ನಡೆಯುತ್ತೆ, ಎಕ್ಸಾಕ್ಟ್ ಕಲರ್ ಅಂತೇನಿಲ್ಲ. ಇದು ಸ್ವಲ್ಪ ಡಾರ್ಕ್ ಇದೆ, ಇದು 3 ಕಲರ್ಗಳು ಸೇಮ್ ಇದೆ. ಗೋಲ್ಡ್ ಕಲರ್ ಕೂಡ 3 ಇದೆ. ನಾನಿಲ್ಲಿ 150 ಎಳೆ ಕುಚ್ಚನ್ನು ರೆಡಿ ಮಾಡ್ಕೋತೀನಿ. 3 ಇದ್ದರೆ ಒಂದು 50 ಸಲ ಸುತ್ತಕೊಂಡ್ರೆ ಸಾಕು, ನನಗೆ 150 ಎಳೆ ಕುಚ್ಚು ರೆಡಿ ಆಗುತ್ತೆ. ಹಾಗೆ 6 ಎಳೆ ದಾರ ಕೂಡ ಮಾಡ್ಕೋತೀನಿ. ಗೋಲ್ಡ್ ಕಲರ್ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಗ್ರೀನ್ ಕಲರಿಂದ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಗೋಲ್ಡ್ ಕಲರಿಂದ ನಾನು 6 ಎಳೆ ದಾರನ ಮಾಡ್ಕೋತೀನಿ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ಸಿಂಪಲ್ ಆಗಿದೆ, ಜಾಸ್ತಿ ಥ್ರೆಡ್ ಕೂಡ ಬೇಕಾಗೋದಿಲ್ಲ. ಹಾಗೆ ಕುಚ್ಚು ಕೂಡ ಯಾವ ಥರ ಮಾಡಬೇಕಂತ ತೋರಿಸ್ತೀನಿ ನಿಮಗೆ. ಒಂದು ಸೀರೆಗೆ ಆಗುವಷ್ಟು ಒಂದೇ ಸಲಕ್ಕೆ ನಾವು ಮಾಡ್ಕೋತೀವಂದರೆ ಇವಾಗ ನಾ ತೋರಿಸ್ತಿದ್ದೀನಲ್ಲ, ಆ ಥರ ಮಾಡ್ಕೊಳ್ಳಿ, ಬೇಗನೆ ಕಂಪ್ಲೀಟ್ ಆಗುತ್ತೆ. ಈಗ ನೋಡಿ, 3 ಥ್ರೆಡ್ ಇದೆ ಅಲ್ಲ ನನ್ನ ಹತ್ರ, ನನಗೀಗ 150 ಎಳೆದು ಬೇಕು ಕುಚ್ಚು. ಈ 3 ಥ್ರೆಡ್ಡನ್ನು ಈ ಥರ ಸಮವಾಗಿ ಇಡ್ಕೋತೀನಿ. ಸಮವಾಗಿ ತಗೊಂಡು ನಮ್ಮ ಈ ಹೆಬ್ಬೆರಳಿರುತ್ತಲ್ಲ, ಈ ಹೆಬ್ಬೆರಳಿಗೆ ಈ ಥರ ಸುತ್ಕೋಬೇಕು. ಈ ಥರ ಸುತ್ತಕೊಂಡು ಈ ಬೆರಳಲ್ಲಿ ಈ ಥರ ಟೈಟಾಗಿ ಇಡ್ಕೊಳ್ಳಿ. ಈ ಥರ ಇಡ್ಕೊಂಡು ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದದವರೆಗೂ ನೀವು ಈ ಥರ ಇಡ್ಕೋಬೋದು. ಈ ಥರ ಇಡ್ಕೊಂಡು ಸುತ್ತುತ್ತಾ ಬನ್ನಿ. ಈ ಥರ ಸುತ್ಕೋಬೇಕು. ಇಲ್ಲಿ ಕೈಯಲ್ಲಿ ಕೂಡ ಈ ಥರ ಸುತ್ತುತ್ತಾ ಬರಬೇಕು. ನಾನಿಲ್ಲಿ ನನಗೆ 150 ಎಳೆ ಬೇಕಾಗಿರೋದ್ರಿಂದ 50 ಸಲ ಸುತ್ಕೋತೀನಿ. ನಾನು 3 ದಾರ ತೊಗೊಂಡಿದ್ದೀನಲ್ಲ, ಒಂದು ವೇಳೆ ನಿಮ್ಮ ಹತ್ರ ಒಂದೇ ಕಲರ್ ದಾರದಿಂದ ಸುತ್ತುತ್ತಾ ಇದ್ದೀನಿ ಅಂದರೆ 150 ಸಲ ಈ ಥರ ಸುತ್ಕೊಳ್ಳಿ. ನಾನಿಲ್ಲಿ 50 ಸಲ ಸುತ್ಕೊಂಡ್ಮೇಲೆ ತೋರಿಸ್ತೀನಿ ಕುಚ್ಚು ಎಷ್ಟು ಉದ್ದ ಬಂದಿದೆ ಅಂತ. ಓಕೆ, ನೋಡಿ, 50 ಎಳೆ ಕಂಪ್ಲೀಟ್ ಆಗಿದೆ. ಅಂದರೆ 50 ಎಳೆ ಅಲ್ಲ, 50 ಸಲ ಸುತ್ಕೊಳ್ಳೋದು ಕಂಪ್ಲೀಟ್ ಆಗಿದೆ. ಟೋಟಲ್ ಇಲ್ಲಿ 150 ಎಳೆ ಬಂದಿದೆ. ಇವಾಗ ಇದನ್ನು ನಾನು ಸಮವಾಗಿ ತಗೊಂಡು ಈ ಥರ ಕಟ್ ಮಾಡ್ಕೋತೀನಿ. ನೋಡಿ, ಈ ಥರ ಕುಚ್ಚು ನಾವು ಒಂದು ಸಲ ಮಾಡಿಕೊಂಡ್ರೆ ಸಾಕು, ಸೀರೆ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಈ ಕಲರ್ದು ಒಂದು, ಗ್ರೀನ್ ಒಂದು ಮಾಡ್ಕೊಂಡ್ಬಿಟ್ರೆ ಒಂದೇ ಸಲ ಕಂಪ್ಲೀಟ್ ಆಗುತ್ತೆ. ಇವಾಗ ಇದನ್ನೆಲ್ಲವನ್ನು ಸೇರಿ ನಾನಿವಾಗ ಗಮ್ಮನ್ನು ಹಚ್ತೀನಿ ಇದಕ್ಕೆ. ಒಂದು ವೇಳೆ ನೀವು ಸೀರೆಗೆ ಹೋಲ್ ಮಾಡಿ ಹಚ್ತಾ ಇದ್ದರೆ ಇದನ್ನು ಚೂಪಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ರೋಶಾದಲ್ಲಿ ಹಾಕ್ತಾ ಇರೋದ್ರಿಂದ ನಡೆಯುತ್ತೆ. ಯಾವ ಥರ ಮಾಡಿಕೊಂಡ್ರೂ ಕೂಡ ಚೂಪಿದ್ರೂ ನಡೆಯುತ್ತೆ, ಹಾಗೆ ಕೂಡ ಮಾಡ್ಕೋಬೋದು. ಇದೇ ಥರ ಇನ್ನೊಂದು ಕೂಡ ನಾನು ಮಾಡ್ಕೋತೀನಿ, ಇಷ್ಟೇ ಉದ್ದಕ್ಕೆ ಮಾಡ್ಕೋತೀನಿ. ಅದನ್ನು ಕೂಡ ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ ಕುಚ್ಚು. ಈಗ 4 ಸೇರಿ ಮಾಡ್ಕೊಂಡಿರೋದ್ರಿಂದ ಈ ಥರ ಮುದ್ದೆ ಬಂದಿದೆ ಅಲ್ಲ, ಇದು ಹೀಗೆ ಹಾಕಿದರೆ ಕುಚ್ಚು ಚೆನ್ನಾಗಿ ಕಾಣಿಸೋದಿಲ್ಲ. ಇದನ್ನು ನಾನು ಸ್ಟ್ರೇಟ್ನರ್ನಿಂದ ನೀಟಾಗಿ ಸ್ಟ್ರೇಟ್ ಮಾಡ್ಕೊಂಡ್ಬಿಡ್ತೀನಿ. ಮಾಡ್ಕೊಂಡ್ಮೇಲೆ ಕುಚ್ಚು ಹಾಕುವಾಗ ತೋರಿಸ್ತೀನಿ. ಇವಾಗ ಮೊದಲು 6 ಎಳೆ ದಾರ ಮಾಡಿಕೊಂಡು ಡಿಸೈನ್ ಯಾವ ಥರ ಅಂತ ನೋಡ್ಕೊಳ್ಳೋಣ. 3 mm ಇರುವಂತಹ ಬೀಡ್ಸನ್ನು ತಗೊಂಡಿದ್ದೀನಿ. 2 ತರಹದ ಬೀಡ್ಸ್ ತಗೊಂಡಿದ್ದೀನಿ. ಚಿಕ್ಕ ಬೀಡ್ಸು 3 mm ಇರೋದು, ಹಾಗೆ ಈ ಥರ ಮೀಡಿಯಮ್ ಸೈಜ್ದು ಬೀಡು, 2 ತರಹದ ಬೀಡ್ಗಳನ್ನು ಯೂಸ್ ಮಾಡ್ತಿದ್ದೀನಿ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. 6 ಎಳೆ ದಾರ ತಗೊಂಡಿದ್ದೀನಿ. ಗೋಲ್ಡ್ ಕಲರ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಇದು ನೋಡಿ, ಪಲ್ಲು ಸೀದಾ ಕಡೆಯಿಂದನೇ ನಾವು ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಅದು ಕೂಡ ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಡಿಸೈನನ್ನು ಸ್ಟಾರ್ಟ್ ಮಾಡಬೇಕು. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಮೊದಲು ಈ ಥರ ನೀಡಲನ್ನು ಚುಚ್ಚಿ
ದಾರನ ಮೇಲೆ ತಂದು ಒಂದು ಲಾಕ್ ಮಾಡ್ಕೋತೀನಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್, ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕು. ಅದಾದಮೇಲೆ ಚೈನ್ಗಳನ್ನು ಹಾಕಬೇಕು. ನಾನಿಲ್ಲಿ 5 ಚೈನ್ಗಳನ್ನು ಹಾಕ್ತೀನಿ. 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿಟ್ಟು ಲಾಕನ್ನು ಮಾಡ್ಕೊಳ್ಳಿ. 5 ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್, ಇಲ್ಲೂ ಕೂಡ 2 ಟೈಮ್ಸ್ ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ನೀಡಲ್ನಲ್ಲಿ 3 ಬೀಡ್ಗಳನ್ನು ಹಾಕಿದ್ದೀನಿ. ಒಂದು ಚಿಕ್ಕ ಬೀಡು, ಬಿಗ್ ಬೀಡು ಮತ್ತು ಚಿಕ್ಕ ಬೀಡು. ಈ ಎಲ್ಲ ಬೀಡ್ಗಳನ್ನು ಒಟ್ಟಿಗೆ ಈ ಥರ ನೀಡಲಿಂದ ಥ್ರೆಡ್ಗೆ ಪಾಸ್ ಮಾಡ್ಕೋಬೇಕು. ಅದಾದಮೇಲೆ ಇದನ್ನು ಲಾಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್ ಮಾಡ್ಕೋಬೇಕು. ಮತ್ತು ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಅದಾದಮೇಲೆ 5 ಚೈನ್ ಹಾಕ್ತೀನಿ. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಈ ಬೀಡ್ಗಳನ್ನು ಆ್ಯಡ್ ಮಾಡ್ಕೋತೀನಿ. ಮೊದಲು ಒಂದು ಚಿಕ್ಕ ಬೀಡು, ಅದಾದಮೇಲೆ ಬಿಗ್ ಬೀಡು ಮತ್ತು ಚಿಕ್ಕ ಬೀಡು. ಬೀಡ್ ಹಾಕಿ ಬೀಡ್ ಲಾಕ್, ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. 2 ಟೈಮ್ಸ್ ಲಾಕ್ ಆದಮೇಲೆ 5 ಚೈನ್ ಹಾಕೋತೀನಿ. ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಅದಾದಮೇಲೆ ಥ್ರೆಡನ್ನು ಮೇಲ್ ಮಾಡ್ಕೊಳ್ಳಿ. ಇದೇ ಥರ ಪೂರ್ತಿ ಸೀರೆ ಎಂಡ್ವರೆಗೂ ನಾವು ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಇದೇ ಥರ ಈಗ ಯಾವ ಥರ ಹಾಕಿದ್ದೀನೋ ಇದೇ ಥರ ಹಾಕ್ತಾ ಹೋಗಿ. ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಬೀಡ್ಸು 2 ಟೈಮ್ಸ್ ಲಾಕು, 5 ಚೈನ್ ಇದೇ ಥರ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನನಗೆ ಬೀಡ್ಸ್ಗೆ ಎಂಡ್ ಆಯ್ತು ಇಲ್ಲಿ. ಅದಾದಮೇಲೆ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ 2 ಚೈನ್ ಹಾಕ್ಕೊಂಡು ಲಾಸ್ಟಲ್ಲಿ ಥ್ರೆಡನ್ನು ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಈ 5 ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೋಬೇಕು. ಈ ಎಕ್ಸ್ಟ್ರಾ ಥ್ರೆಡ್ಡು ಇಲ್ಲಿ ಪಕ್ಕದಲ್ಲಿ ಕುಚ್ಚು ಏನಾದರೂ ಇದ್ದರೆ ಅದರ ಒಳಗಡೆ ಹಾಕಿ ಕಟ್ಕೋಬೋದು. ಇಲ್ಲಿ ನನಗೆ ಪ್ಲೇಸ್ ಇಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಬ್ಯಾಕ್ ಸೈಡಲ್ಲಿ ಗಮ್ ಹಚ್ಚಿ ಇದನ್ನು ಈ ಥರ ಅಟ್ಯಾಚ್ ಮಾಡ್ಕೋತೀನಿ, ಕಾಣದೇ ಇರೋ ಥರ. ಇಲ್ಲಿ ಕುಚ್ಚನ್ನು ಕಟ್ಟೋಣ. ಓಕೆ, ನೋಡಿ ಆವಾಗಲೇ ತೋರಿಸಿದ್ನಲ್ಲ ನಾನು ನಿಮಗೆ ಕುಚ್ಚನ್ನು ಸ್ಟ್ರೈಟ್ನರ್ನಿಂದ ನೀಟ್ ಮಾಡ್ಕೋತೀನಿ ಅಂತ. ಫುಲ್ ಮುದ್ದೆ ಮುದ್ದೆ ಬಂದಿತ್ತಲ್ಲ, ಇವಾಗ ನೋಡಿ ಈ ಥರ ನೀಟಾಗಿ ಬಂದಿದೆ. ನೀವು ಸ್ಟ್ರೈಟ್ನರ್ ಇಲ್ಲ ಅಂದರೆ ಐರನ್ ಬಾಕ್ಸಿಂದ ಮಾಡ್ಕೋಬೋದು. ಅದೂ ಬೇಡ ಅಂದರೆ ಬೆರಳಿಗೆ ನೀರು ಹಚ್ಕೊಂಡು ಈ ಥರ ನೀಟಾಗಿ ಕೂಡ ಮಾಡ್ಕೋಬೋದು. ಅದನ್ನು ಕೂಡ ತೋರಿಸಿದ್ದೀನಿ ಲಾಸ್ಟ್ ವಿಡಿಯೋಗಳಲ್ಲಿ, ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಇವಾಗ ಕುಚ್ಚನ್ನು ಕಟ್ಕೊಳ್ಳೋಣ ಬನ್ನಿ. ಒಂದು ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಹಾಗೆ 150 ಎಳೆ ಇರುವ ಕುಚ್ಚನ್ನು ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಈ ಥರ ಬ್ಯಾಕ್ ಸೈಡಿಂದ ಇದರ ಒಳಗಡೆಯಿಂದ ತರಬೇಕು. ಈ ಥರ ಇವಾಗ ಕುಚ್ಚು ನೋಡ್ಕೊಳ್ಳಿ, ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ತಗೊಳ್ಳಿ. ಇವಾಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ನಾವು ಸ್ವಲ್ಪ ಸ್ವಲ್ಪ ಕೈಯಿಂದ ಕಟ್ಕೊಳ್ಳೋದ್ರಿಂದ ಟೈಮ್ ತುಂಬಾ ಹಿಡಿಯುತ್ತೆ. ಈ ಥರ ನೀಡಲ್ಗೆ ಪೋಣಿಸ್ಕೊಂಡು ಕಟ್ಟೋದ್ರಿಂದ ಬೇಗನೆ ಕಂಪ್ಲೀಟ್ ಆಗುತ್ತೆ ಕುಚ್ಚು ಕಟ್ಟೋದು. ಈ ಥರ ಬ್ಯಾಕ್ ಸೈಡಿಂದ ನೀಡಲನ್ನು ತಗೊಂಡು ಬನ್ನಿ. ಸ್ವಲ್ಪ ಜರಿ ಥ್ರೆಡ್ಡು ಬ್ಯಾಕ್ ಸೈಡಲ್ಲಿ ಬಿಟ್ಕೊಂಡು ಈ ಥರ ಒಂದು ಲಾಕನ್ನು ಮಾಡ್ಕೊಳ್ಳಿ. ನೀವು ನಾರ್ಮಲಾಗಿ ಯಾವ ಥರ ಕಟ್ತೀರೋ ಆ ಥರ ಕೂಡ ಕಟ್ಕೋಬೋದು. ನಿಮಗೆ ಬರಲ್ಲ ಅಂದರೆ ಈ ಥರ ಕಟ್ಕೊಳ್ಳಿ ನೋಡಿ. ಅದಾದಮೇಲೆ ಒಂದು 3 ರಿಂದ 4 ಸಲ ನಾವು ಲಾಕ್ ಆದಮೇಲೆ ಈ ಥರ ಜರಿ ಥ್ರೆಡ್ಡನ್ನು ಕುಚ್ಚಿಗೆ ಸುತ್ಕೋಬೇಕು. ಅದಾದಮೇಲೆ ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ನೋಡ್ಕೊಳ್ಳಿ, ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಶಾರ್ಟಾಗಿ ಮಾಡಿದ್ದೀನಿ.
ಇಷ್ಟೇ ಉದ್ದಕ್ಕೆ ಈಗ ಪೂರ್ತಿ ಸೀರೆನ ಮಾಡ್ಕೋತೀನಿ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕುಚ್ಚು ಕಟ್ಟೋದು 4 ಹಾಕಿದ್ದೀನಿ. ನನಗೆ ಇಲ್ಲಿ ಕರೆಕ್ಟಾಗಿ ಬಂದಿದೆ. ಫಿನಿಶಿಂಗ್ ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಗ್ರೀನಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಲ್ಲ 4 ಕುಚ್ಚು, ಎಂಡ್ವರೆಗೂ ಇದೇ ಥರ ಬಂದಿದೆ ನನಗೆ. ಈ ಡಿಸೈನ್ಗೆ ಒಂದು 300 350 ನೀವು ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಡಿಸೈನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ಡಿಸೈನನ್ನು ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೆಕೆಂಡ್ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದು ಕೂಡ ಸಿಂಪಲ್ ಆಗಿದೆ, ಒಂದೇ ಸ್ಟೆಪ್ಪಲ್ಲಿ ಮಾಡ್ಕೊಳ್ಳುವಂತಹ ಡಿಸೈನ್. ಪಲ್ಲು ಬಂದು ಪರ್ಪಲ್ ಪಿಂಕ್ ಇದೆ, ಹಾಗೆ ಬಾಡಿ ಕಲರ್ ಬಂದು ಬೇಬಿ ಪಿಂಕ್ ಇದೆ, ಹಾಗೆ ವೈಟ್ ಕಲರ್ ಜಾಸ್ತಿ ಬಂದಿದೆ. ಹಾಗೆ ಪಲ್ಲುನಲ್ಲಿ ಮೆಹಂದಿ ಕಲರ್ ಕೂಡ ಬಂದಿದೆ. ಬಾರ್ಡರ್ ಬಂದು ಅಂದರೆ ಬಾರ್ಡರ್ನಲ್ಲಿ ಜರಿ ಬಂದು ಡಲ್ ಗೋಲ್ಡ್ ಕಲರ್ ಇದೆ. ಇದಕ್ಕೆ ಮ್ಯಾಚ್ ಆಗೋ ಥರ ಒಂದು ಸಿಂಪಲ್ ಆಗಿ ಕುಚ್ಚನ್ನು ಹಾಕಿ ಕೊಡಿ ಅಂತ ಕೇಳಿದ್ದಾರೆ ಕಸ್ಟಮರು. ನಾನು ಇದಕ್ಕೆ ಒಂದು ಸಿಂಪಲ್ ಆಗಿ ಒಂದು ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಬೇಬಿ ಪಿಂಕ್ ತಗೊಂಡಿದ್ದೀನಿ, ಹಾಗೆ ವೈಟ್ ಕಲರ್ ತಗೊಂಡಿದ್ದೀನಿ. ಈ ಎರಡು ತರಹದ ಥ್ರೆಡ್ಗಳನ್ನು ಯೂಸ್ ಮಾಡಿಕೊಂಡು ಇವತ್ತಿನ ಈ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ 6 ಎಳೆ ದಾರ ವೈಟ್ ಸುತ್ಕೊಂಡಿದ್ದೀನಿ ನಾನು. ಸ್ವಲ್ಪ ಇದಕ್ಕೆ ಹೈಲೈಟ್ ಆಗಿ ಕಾಣಿಸ್ಲಿ ಅಂತ ವೈಟ್ ತಗೊಂಡಿದ್ದೀನಿ. ಈ ಥರ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ. ಎಲ್ಲ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ನೀಡಲ್ ನಂಬರನ್ನು ತೋರಿಸ್ತೀನಿ, ಆದರೂ ಕಮೆಂಟ್ ಹಾಕ್ತಾ ಇರ್ತೀರಾ ಯಾವ ನಂಬರ್ ಅಂತ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಈ ಥರ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ. ಬ್ರೈಡಲ್ ಬೀಡ್ಸನ್ನು ಯೂಸ್ ಮಾಡಿಕೊಂಡು ಈ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಓಕೆ ನೋಡಿ, ಇದು ಪಲ್ಲು ಅಲ್ಲ, ಪಲ್ಲುದು ಸೀದಾ ಕಡೆ ಇದೆಯೋ, ಸೀದಾ ಕಡೆಯಿಂದ ರೈಟ್ ಸೈಡಿಂದನೇ ಡಿಸೈನನ್ನು ನಾವು ಸ್ಟಾರ್ಟ್ ಮಾಡ್ಕೋಬೇಕು, ಅದು ಕೂಡ ಸ್ಟಾರ್ಟಿಂಗಿಂದನೇ. ಓಕೆ, ಇವಾಗ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಮೊದಲು ಲಾಕನ್ನು ಮಾಡ್ಕೋಬೇಕು. ನೀಡಲನ್ನು ಚುಚ್ಚಿ ಈ ದಾರನ ಮೇಲ್ ತಂದು ಒಂದು ಲಾಕ್ ಮಾಡ್ಕೋತೀನಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಸ್ಟಾರ್ಟಿಂಗಲ್ಲಿ 2 ಸಲ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ, ಡಿಸೈನ್ ಕೂಡ ಬಿಚ್ಕೊಳ್ಳೋದಿಲ್ಲ. ಇಲ್ಲಿಂದ ನಾನು ಚೈನ್ಗಳನ್ನು ಹಾಕ್ತೀನಿ. 1 2 3 4 5 ಚೈನ್ ಹಾಕಿ ಸ್ಟ್ರೇಟಾಗಿ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ನೀಡಲ್ನ ಚುಚ್ಚಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ. 5 ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ. ಇಲ್ಲಿಂದ ಮತ್ತೆ 5 ಚೈನ್ ಹಾಕ್ತೀನಿ. ಇದನ್ನು ಕೂಡ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡಿಕೊಂಡೆ, ಅದಾದಮೇಲೆ 5 ಚೈನನ್ನು 2 ಟೈಮ್ಸ್ ಹಾಕಿದ್ದೀನಿ. ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನು ಪಾಸ್ ಮಾಡ್ಕೊಳ್ಳಿ. ಮೊದಲು ಬೀಡ್ ಲಾಕ್ ಮಾಡ್ಕೋಬೇಕು, ಅದಾದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡಿ. ನೆಕ್ಸ್ಟ್ ಇಲ್ಲಿಂದ ಮತ್ತೆ 5 ಚೈನ್ಸ್, ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಅಗೇನ್ 5 ಚೈನ್ಸ್, ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿ. ಜಾಸ್ತಿ ಒಳಗಡೆನೂ ಬೇಡ, ದೂರನೂ ಬೇಡ, ಕರೆಕ್ಟಾಗಿ ಹಾಕಿದರೆ ಸಾಕು. ನೀವು ಒಳಗಡೆ ಮಾಡಿದರೂ ಮುದ್ದೆ ಆಗುತ್ತೆ, ದೂರ ಹಾಕಿದರೂ ಸೀರೆ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀವು ಲಾಕನ್ನು ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಬೀಡನ್ನು ಹಾಕ್ತೀನಿ. ನೀಡಲ್ಲಿಂದ ಥ್ರೆಡ್ಗೆ ಪಾಸ್ ಮಾಡಿ ಬೀಡ್ ಲಾಕ್ ಮಾಡ್ಕೋತೀನಿ. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ತೀನಿ. ಇದೇ ಥರ ಸೀರೆ ಪೂರ್ತಿ ಪಲ್ಲು ಎಂಡ್ವರೆಗೂ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಒಂದು ಬೀಡು, ಅದಾದಮೇಲೆ 5 ಚೈನ್ಸ್. ಲಾಸ್ಟಲ್ಲಿ ನನಗೆ ಬೀಡ್ಗೆ ಎಂಡ್ ಆಯಿತು, ಇಲ್ಲಿಗೆ 5 ಚೈನ್ಸ್ ಬಂತಲ್ಲ, ಇದು ಜಾಸ್ತಿ ಗ್ಯಾಪ್ ಕಾಣಿಸುತ್ತೆ ಅಂತ ಒಂದು ಬೀಡ್ ಹಾಕಿ ಅದಾದಮೇಲೆ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಸೀರೆ ಮುದ್ದೆ ಆಗಿಲ್ಲ, ಬೇಸ್ ಲೈನು ನೀಟಾಗಿ ಬಂದಿದೆ. ಇವಾಗ ಇದಕ್ಕೆ ನೆಕ್ಸ್ಟ್ ಕುಚ್ಚನ್ನು ಹಾಕಬೇಕು.
ಕುಚ್ಚು ಕಟ್ಟೋದಕ್ಕೆ ಪಿಂಕ್ ಮತ್ತೆ ವೈಟ್ ಥ್ರೆಡ್ಗಳನ್ನ 130 ಮಾಡಿ ಸ್ಟ್ರೈಟ್ನರ್ ನಿಂದ ನೀಟಾಗಿ ಮಾಡ್ಕೊಂಡಿದೀನಿ. ಇವಾಗ 2 ವೈಟ್ 2 ಪಿಂಕ್ ಈ ಕಲರ್ ಕಾಂಬಿನೇಷನ್ ಅಲ್ಲಿ ಹಾಕ್ತೀನಿ. ನೋಡಿ ಡಿಸೈನ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಪೂರ್ತಿಯಾಗಿ ಕುಚ್ಚು ಕಟ್ಟೋದು ಮುಗಿದಿದೆ. ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ. ಇದಕ್ಕೆ 250 ಚಾರ್ಜ್ ಅನ್ನ ಮಾಡ್ಕೊಂಡಿದ್ದೀನಿ. ಇದಕ್ಕೆ 350 ವರ್ಗೂ ಮಾಡ್ಕೋಬಹುದು. ನಿಮ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದ್ಸಲ ಕಡಿಮೆ ಮಾಡ್ಕೋಬೇಕಾಗತ್ತೆ, ಕೆಲವೊಂದ್ಸಲ ಹೆಚ್ಚು ಕೂಡ ಮಾಡ್ಕೋಬಹುದು. ಒಂದೇ ತರ ನಾವು ರೇಟ್ ಅನ್ನ ಫಿಕ್ಸ್ ಮಾಡಿ ಇಡೋಕ್ಕಾಗೋದಿಲ್ಲ. ಯಾಕಂದ್ರೆ ಕಸ್ಟಮರ್ಗಳು ಒಂದೇ ತರ ಇರೋದಿಲ್ಲಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಥರ್ಡ್ ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಕಿಪ್ ಮಾಡ್ದೆ ನೋಡಿ. ಇದು ಕೂಡ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ ಡಿಸೈನ್. ಒಂದೇ ಸ್ಟೆಪ್ ಅಲ್ಲಿ ಮಾಡ್ಕೊಳ್ಳುವಂತಹ ಡಿಸೈನ್ ಅನ್ನೇ ತೋರಿಸ್ತಾ ಇದ್ದೀನಿ. ಸೀರೆ ಬಂದು ನೋಡಿ ಈ ತರ ಸಿಂಪಲ್ ಆಗಿದೆ. ಪಲ್ಲುನಲ್ಲಿ ಈ ತರ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ. ಸಿಂಗಲ್ ಕಲರ್ ಇದೆ, ಲೈಟ್ ಲ್ಯಾವೆಂಡರ್ ಕಲರ್ ಇದೆ. ಇದಕ್ಕೆ ಬಾರ್ಡರ್ ಬಂದು ಈ ತರ ಕಾಪರ್ ಕಲರ್ ಬಂದಿದೆ. ಅದಕ್ಕೋಸ್ಕರ ನಾನು 2 ತರಹದ ಕಲರ್ಗಳನ್ನ ತಗೊಂಡಿದ್ದೀನಿ. ಥ್ರೆಡ್ ಪಲ್ಲು ಕಲರು ಮತ್ತೆ ಪಲ್ಲುನಲ್ಲಿ ಬಂದಿರುವಂತಹ ಬಾರ್ಡರ್ ಕಲರು, ಈ 2 ಥ್ರೆಡ್ಗಳನ್ನ ಯೂಸ್ ಮಾಡ್ಕೋತಿದ್ದೀನಿ. ಇದು ವಿಡಿಯೋದಲ್ಲಿ ಚೇಂಜ್ ಕಾಣಿಸ್ತಿದೆ ಕಲರು, ಆಕ್ಚುಲಿ ಇರೋದು ಲ್ಯಾವೆಂಡರ್ ಲೈಟ್ ಕಲರ್ ಇದೆ. ಈ ಡಿಸೈನ್ ಅನ್ನ ಮಾಡ್ಕೊಳ್ಳೋದಕ್ಕೆ ನಾನು ಈ ತರ ಬೀಡ್ಸ್ ಗಳನ್ನ ತಗೊಂಡಿದ್ದೀನಿ. ನೋಡಿ ಈ ತರ ಇದೆ ಬೀಡ್ಸ್. ಇದನ್ನ ನಾನು ಯೂಸ್ ಮಾಡಿ ಇವತ್ತಿನ ಈ ಡಿಸೈನ್ ಅನ್ನ ತೋರಿಸ್ತಾ ಇದ್ದೀನಿ. ಓಕೆ ನೋಡಿ, 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಬೇಕಾಗೋದಿಲ್ಲ ಥ್ರೆಡ್. ಹಾಗೆ ಇದಕ್ಕೆ ಲಾಸ್ಟ್ ಅಲ್ಲಿ ಈ ತರ ಗಂಟನ್ನ ಹಾಕಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಮೊದಲು ನೀಡಲ್ ಅನ್ನ ಚುಚ್ಚಿ ಈ ದಾರನ ಈ ತರ ಮೇಲ್ ತಂದು ಲಾಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಪಕ್ಕದಲ್ಲೇನೆ ಇನ್ನೊಂದು ಸಲ ಲಾಕ್. ಸ್ಟಾರ್ಟಿಂಗ್ ಅಲ್ಲಿ 2 ಸಲ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ, ಡಿಸೈನ್ ಬಿಚ್ಕೊಳ್ಳೋದಿಲ್ಲ. ಅದಾದ್ಮೇಲೆ ನಾನಿಲ್ಲಿ 5 ಚೈನ್ಗಳನ್ನ ಹಾಕ್ತೀನಿ. 5 ಚೈನ್ಗಳನ್ನ ಹಾಕಿ ಸ್ಟ್ರೇಟ್ ಆಗಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟ್ ಆಗಿ ಇಟ್ಟು ಲಾಕ್ ಅನ್ನ ಮಾಡಿ. 5 ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ. ಅದಾದ್ಮೇಲೆ ಥ್ರೆಡ್ ಅನ್ನ ಮೇಲ್ ಮಾಡಿಕೊಂಡು ಅವಾಗಲೇ ತೋರಿಸಿದ್ನಲ್ಲ ಆ ಬೀಡನ್ನು ನಾನು ಆ್ಯಡ್ ಮಾಡ್ಕೋತೀನಿ. ಮೊದಲು ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡ್ಕೋತೀನಿ, ಬೀಡ್ ಲಾಕ್. ಅದಾದಮೇಲೆ ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್. ಮತ್ತೆ ಥ್ರೆಡನ್ನು ಮೇಲ್ ಮಾಡ್ಕೋತೀನಿ. ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಹಾಕ್ತೀನಿ, ಸೇಮ್ ಬೀಡ್ ಹಾಕಿ ಬೀಡ್ ಲಾಕ್, ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್. ಒಂದು ಬೀಡ್ ಹಾಕಿದ್ಮೇಲೆ ಒಂದ್ಸಲ ಲಾಕು, ಮತ್ತೆ ಬೀಡ್ ಹಾಕಿದ್ಮೇಲೆ ಒಂದ್ಸಲ ಲಾಕ್. ಅದಾದ್ಮೇಲೆ ಮತ್ತೆ 5 ಚೈನ್ಸ್, 5 ಚೈನ್ ಹಾಕಿ ಸ್ಟ್ರೇಟಾಗಿ ಇಟ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೇನೆ ಲಾಕ್ ಮಾಡಿ. ಅದಾದಮೇಲೆ ಥ್ರೆಡನ್ನು ಮೇಲ್ ಮಾಡ್ಕೋಬೇಕು. 2 ಬೀಡ್ಗಳನ್ನು ತಗೊಂಡಿದ್ದೀನಲ್ಲ, ಒಂದನ್ನು ಮಾತ್ರ ನಾನು ಥ್ರೆಡ್ ಒಳಗಡೆ ಪಾಸ್ ಮಾಡ್ತೀನಿ. ಬೀಡ್ ಲಾಕ್, ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್. ಮತ್ತೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಬೀಡ್ ಹಾಕಿ ಬೀಡ್ ಲಾಕ್, ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್. ಇಲ್ಲಿ ಬೀಡ್ಸ್ಗಳನ್ನು ಜಾಸ್ತಿ ಕಡಿಮೆ ನೋಡಿಕೊಂಡು ಕೂಡ ಮಾಡ್ಕೋಬೋದು. ಸಿಂಗಲ್ ಹಾಕ್ಕೋಬೋದು, ಬೇಡ ಅಂದರೆ 3-4 ಹಾಕ್ಕೋಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ನಾನಿಲ್ಲಿ 2 ಹಾಕ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ 5 ಚೈನ್ ಹಾಕ್ತೀನಿ. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ನೋಡಿ ಈ ಥರ. ಇದೇ ಥರ ಸೀರೆ ಪೂರ್ತಿ ಎಂಡ್ವರೆಗೂ ಕಂಟಿನ್ಯೂ ಮಾಡ್ತಾ ಹೋಗಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಸೀರೆ ಮುದ್ದೆ ಆಗಿಲ್ಲ, ನೀಟಾಗಿ ಬಂದಿದೆ. ಲಾಸ್ಟಲ್ಲಿ ಕೂಡ 2 ಬೀಡ್ ಹಾಕಿದ್ಮೇಲೆ 5 ಚೈನ್ಗಳನ್ನು ಹಾಕಿ 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಇಲ್ಲಿ ಲಾಸ್ಟಲ್ಲಿ ಕುಚ್ಚು ಕಟ್ಕೋತೀವಲ್ಲ, ಅದ್ರ ಒಳಗಡೆ ಹಾಕಿ ಕೂಡ ಕಟ್ಕೋಬೋದು. ಬೇಡ ಅಂದರೆ ಬ್ಯಾಕ್ ಸೈಡಿಂದ ಈ ಥರ ಗಮ್ ಹಚ್ಚಿ ಕೂಡ ನೀವು ಅಟ್ಯಾಚ್ ಮಾಡ್ಕೋಬೋದು. 2 ತರಹದ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 130 ಎಳೆ ಇದೆ. ಇದನ್ನು ನಾನು ಸ್ಟ್ರೈಟ್ನರ್ನಿಂದ ನೀಟಾಗಿ ಸ್ಟ್ರೈಟ್ ಮಾಡಿ ಇಟ್ಕೊಂಡಿದ್ದೀನಿ.
ಈ ಕುಚ್ಚನ್ನ ಹಾಕ್ತಿವಲ್ಲ ಅದನ್ನ ಡಬಲ್ ಮಾಡ್ಕೊಂಡಾಗ 137 ಇತ್ತಲ್ಲ 257 ಕುಚ್ಚು ನಮ್ಗೆ ರೆಡಿ ಆಗುತ್ತೆ. ಓಕೆ, ಕುಚ್ಚನ್ನ ಕಟ್ಟಿದ್ಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ. ನಾನಿಲ್ಲಿ ಒಂದು ಪರ್ಪಲ್, ಒಂದು ಕಾಪರ್ ಕಲರ್ ಈ ತರ ಕಾಂಬಿನೇಷನ್ ಅಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ನೋಡಿ ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು. 2 ಬೀಡ್ಸ್ ಆದ್ಮೇಲೆ ಒಂದು ಕುಚ್ಚು ಹಾಕೋದಕ್ಕೆ ನಾನು ಪ್ಲೇಸ್ ಅನ್ನ ಮಾಡ್ಕೊಂಡಿದ್ದೆ. ನೀವು ಒಂದು ಬೀಡು ಒಂದು ಕುಚ್ಚು ಕೂಡ ಮಾಡ್ಕೋಬಹುದು. ಈ ಡಿಸೈನ್ಗೆ 350 ವರೆಗೂ ಚಾರ್ಜ್ ಮಾಡ್ಕೋಬಹುದು. ಪೀಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಳಿ. ಇವತ್ತು ತೋರಿಸಿರುವಂತಹ ಎಲ್ಲಾ ಡಿಸೈನ್ಗಳು ಸಿಂಪಲ್ ಆಗಿದೆ. ಈ ತರ ಡಿಸೈನ್ಗಳನ್ನ ಹಾಕಿದ್ರೆ ದಿನಕ್ಕೆ ನೀವು 4 ರಿಂದ 5 ಸೀರೆಗಳಿಗೆ ಕುಚ್ಚನ್ನ ಹಾಕೋಬಹುದು. ಸಿಂಪಲ್ ಆಗಿದೆ. 1 ಗಂಟೆಯಲ್ಲೇ ಎಲ್ಲಾ ಪೂರ್ತಿ ಸೀರೆ ಕಂಪ್ಲೀಟ್ ಆಗ್ಬಿಡುತ್ತೆ. ಇವತ್ತು ತೋರಿಸಿರುವಂತಹ ಈ 3 ಸೀರೆ ಕುಚ್ಚುಗಳು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.